ಯೂನೀಕ್ ಆಗಿರೋ ಫೇಸ್ ಮಾಡಿಬಿಟ್ಟವ್ರೆ. ಜಾಬಿಂಗ್ ಅಂತ ಬೆಂಗಳೂರಿಗೆ ಹೊಟ್ಟಿದ್ದೀವಿ. ಯಾರ್ಯಾರು ಹೊಟ್ಟಿವಿ ಅಂದರೆ ವಿಶ್ವಾಸ, ಚಿನ್ಮಯ್, ಕಾರಣಲ್ಲ ಕತ್ಲೇಲೆ, ನಾನು. ಈಗ ಟ್ರೈನ್ ಹತ್ರ ಬಂದಿದ್ದೀವಿ. ತಾಳ್ಗುಪ್ಪ ಬಂದು ಟ್ರೈನ್ ಹತ್ತಿದ್ದೀವಿ. ಟ್ರೈನ್ ಕಾಣ್ತಿರ್ಬೋದು. ಈಗ ಟ್ರೈನ್ ಹತ್ತಿ ನೋಡೋಣ, ಸೀಟ್ ತೋರಿಸ್ತೀನಿ. ಇದು ಜನರಲ್ ರಶ್ ಇದೆ ಅಂದರೆ ಆ ಥರ ಜಾಗಗಳಿಲ್ಲ. ಟ್ರೈನ್ ಹತ್ತಿ ಫುಲ್ಲು ಸ್ಲೀಪಿಂಗ್ ಮೋಡಿಗೆ ಹೋಗಿದ್ದೇವೆ. ಚಿನ್ಮಯಿ, ನಾನು, ಇನ್ನೊಬ್ಬ ಕೆಳಗಿದ್ದಾನೆ. ಅವ್ನು ಬಂದು ಹಿಂಗೆ ಮಲಗ್ತಾನೆ ಒಂದು ಸೀಟಲ್ಲಿ. ಬೇವ್ರ ಮಲಗಿ ನೋಡೋಣ. ಬೆಂಗಳೂರು ಹೋದ್ರ ಮೇಲೆ ಹೋಗೋದ್ರೊಳಗೆ ಏನಾದ್ರು ತೋರಿಸ್ತೀನಿ. ನಾನು ಯಾರು ಏನ್ ಕತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ವೇಸ್ಟ್. ನಾನು ಯಾರು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ನಾನು ಒಂಥರ ಹುಡುಗ, ತುಂಬಾ ಅಲ್ಲ, ಒಂದ್ ಲೆವೆಲಿಗೆ ಒಳ್ಳೆವನು. ಈಗ ಟೈಮ್ ಬಂದ್ಬಿಟ್ಟು 4:45. ಈಗ ಬೆಂಗಳೂರು ಮೆಜೆಸ್ಟಿಕ್ ಬಂದಿದ್ದೀನಿ. ನಂಗಂತೂ ಇದು ಬಂದು ಹೋಗಿತ್ತು, ನನ್ನ ಮುಖ ನೋಡೋಂಗಿಲ್ಲ, ಹಂಗಾಗಿದೆ. ಈಗ ಹೋಗಿ ಕೆಳಗೆ ಹೋಗಿ ಮಸ್ತಾಗಿ ಮುಖ ತೊಳೆದು ಫ್ರೆಶ್ ಆಗಿ ಒಂದು ಟೀ ಕುಡಿಯೋಣ. ಟೀ ಕುಡ್ದು ಇಲ್ಲಿ ಮುಂದಿದನಲ್ಲ ಇವ್ರ ಅಣ್ಣಂದು ಹೋಟ್ಲಿದೆಯಾ, ಅಲ್ಲಿ ಮೇಲ್ ರೂಮ್ ಇದೆ, ಅಲ್ಲಿ ಹೋಗೋಣ. ನಾಡ್ದು ಸೋಮವಾರದಿಂದ ಅವ್ರದ್ದೇ ಫುಡ್ ಆ್ಯಂಡ್ ಅಕಮೆಂಡೇಷನು ನೋಡೋಣ ಬನ್ನಿ. ಈಗ ಇಳಿಯೋಣ. ಮೆಜೆಸ್ಟಿಕ್ ಬಂತು ಅನ್ಸತ್ತೆ, ಎಲ್ಲ ಇಳಿತಿದ್ದಾರೆ. ಇವ್ರು ಯಾವಾಗ ಇಳಿತಾರೆ ನಾನು ಅವಾಗ ಇಳಿದ್ಬಿಡೋದು ಅಂತ ತೀರ್ಮಾನ. ನೋಡಿ ರಶ್ಶು ಸಿಕ್ಕಾಪಟ್ಟೆ ರಶ್ ಇತ್ತು. ಯಶವಂತಪುರ ಸ್ಟಾಪಲ್ಲೇ, ಅದೇ ಸ್ಟಾಪಲ್ಲಿ ಇಳಿದ್ದಾರೆ. ಬರ್ರಿ ನೋಡೋಣ ಏನಾಗತ್ತೆ. ಸಾಗರ ದುಡ್ರು ಬೆಂಗಳೂರಿಗೆ ಬಂದಿವಿ. ಅದು ಕ್ಯಾಟ್ರಿಂಗ್ ಆದರೆ ಇಷ್ಟೊಳಗೆ ಬಂದು ಹೋಗಿವಿ. ಎಂಥದ್ದು ಸಾಧನೆ ಮಾಡೋಕ್ಕೆ ಜಾಬ್ ಕೊಟ್ಟಾರೆ, ಬಂದೀವಿ. ನೋಡೋಣ ಏನೇನಾಗತ್ತೆ ನೋಡೋಣ. ಮೆಟ್ರೋ ಸ್ಟೇಷನ್ 5 ಗಂಟೆಗೆ ಓಪನು. ಇವತ್ತು ಶನಿವಾರ ಅಲ್ಲ, ಭಾನುವಾರ ಆದರೆ 7 ಗಂಟೆಗೆ. ಈಗಿನ್ನೂ ಡೋರ್ ಓಪನ್ ಆಯಿತು. ಓಪನ್ ಆದ ತಕ್ಷಣ ನಮ್ಮ ಹುಡುಗರು ಟ್ರಾಲಿ ಬ್ಯಾಗ್ನಲ್ಲಿ ಎಳ್ಕೊಂಡು ಹೋಗ್ತಿದ್ದಾರೆ. ಬನ್ನಿ ಮೆಟ್ರೋಗೆ ಹೋಗೋಣ. ಮೆಟ್ರೋದಲ್ಲಿ ಸೆಕ್ಯೂರಿಟಿ ಚೆಕ್ಕೆಲ್ಲ ಆಯ್ತು. ಈಗ ಫಸ್ಟ್ನೇ ದಿನ ಅಲ್ಲ, ಎಲ್ಲ ಒಂಚೂರು ಚೆನ್ನಾಗಿ ಹೇಳ್ತಾ ಇದ್ದೀನಿ. ಹಳೆ ಬ್ಲಾಗ್ಸ್ ಎಲ್ಲ ಇದ್ವು, ಎಲ್ಲ ಡಿಲೀಟ್ ಆಗಿದೆ. ಇದರ ನೋಡೋಣ, ಉಳಿಸ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಸೆಕ್ಯೂರಿಟಿ ಚೆಕ್ಕಾಗಿ ಎಲ್ಲ ಹೋಗ್ತಿದ್ವಿ. ಬಲವಾದ ಬ್ಯಾಗ್ ಇಟ್ಕೊಂಡಿವಿ. ಬರ್ರಿ ಮೆಟ್ರೋ ಹತ್ತಿರ ಮೇಲೆ ವೀಡಿಯೋ ಮಾಡ್ತೀನಿ. ವೀಡಿಯೋ ಮಾಡೋಂಗಿಲ್ಲ ಇಲ್ಲಿ, ಅದಕ್ಕೆ ಎಸ್ಕಲೇಟ್ರಲ್ಲಿ ಮಾಡ್ತಾಯಿದ್ದೀನಿ. ಮೆಟ್ರೋ ಹತ್ಕೊಂಡಿವಿ. ಇವರಿಗೆಲ್ಲ ಗೊತ್ತು, ನಂಗೆ ಅಷ್ಟೆಲ್ಲ ಗೊತ್ತಿಲ್ಲ. ನೋಡಿ ಇನ್ನೂ ಅರ್ಧ ಗಂಟೆ ಬೇಕಂತೆ. 6:15 ಈಗ. ಎಷ್ಟೊತ್ತಿಗೆ ಹೋಗ್ತು ನೋಡೋಣ. ಈಗಷ್ಟೇ ಇಲ್ಲಿ ನಿಂತಿರೋ ಮೆಟ್ರೋನ ಇಳ್ದು ಎಸ್ಕಲೇಟ್ರಲ್ಲಿ ಹೋಗ್ತಾಯಿದ್ದೀವಿ. ಮೂರೇ ಜನ ನೋಡಿ. ಇಲ್ಲಿ ಬೈಪ್ನಲ್ಲಿ ಮೆಟ್ರೋ ಸ್ಟೇಷನ್ಗೆ ಮೊಬೈಲ್ ಕಾಂಪೋನೆಂಟ್ಸ್ ಅಷ್ಟು, ಅದರಿಂದ ಯೂನೀಕ್ ಆಗಿರೋ ಫೇಸ್ ಮಾಡಿಬಿಟ್ಟವ್ರೆ. ಅದನ್ನು ನೋಡೋಕೆ ನಾವೆಲ್ಲ ನಿಂತ್ಕೊಂಡಿವಿ. ಊಬರ್ ಮಾಡಿಸ್ಕೊಂಡು ಊಬರ್ ಆಟೋದಲ್ಲಿ ಚಿನ್ಮಯ್ ಅವರು ಹೋಟ್ಲಿಗೆ ಬಂದಿದ್ದೀವಿ. ಇಲ್ಲಿ ಮೇಲೆ ಜಾಗ ಐತೆ, ಮಲ್ಕೊಂಡೆ ಮುಂದಿನ ಕೆಲಸ. ಈಗಂತೂ ಮಲ್ಕೊಂಡದೆ ಶಿಸ್ತಾಗಿ. ರೂಮಿಗೆ ಬಂದು ಎಲ್ಲ ಮಲ್ಕೊಂಬಿಟ್ಟವ್ರೆ ಶಿಸ್ತಾಗಿ. ಟೈಮ್ ಬಂದುಬಿಟ್ಟು 7:15. ನಾವೇ ಚಹಾ ಮಾಡ್ಕೊಂಡು ನಾವೇ ಕುಡಿಯೋದು. ಇಬ್ಬರಿದ್ದೀವಿ, ಒಟ್ಟಲ್ಲಿ ಚಹಾ ಮಾಡ್ತಿದ್ದೀವಿ. ಚಹಾ ಸೋಸೋದು ನೋಡ್ರಿ ಸಿಕ್ಕ. ನಾವು ಫುಲ್ಲು ಏನೇನು ಮಾಡೋಕೆ ಜೀವನದಲ್ಲಿ ಎಲ್ಲ ಮಾಡ್ತಿದ್ದೀವಿ. ಉಗ್ಬಿಡ್ತು. ಬೈಕಿನ ಸೈಲೆನ್ಸರ ಎಂಥದ ಅದು ಸೌಂಡ್, ಆ ಥರ. ಚಹಾ ಕುಡಿಯೋದು ತೋರಿಸ್ತೀನಿ. ಬಿಸ್ಕೆಟ್ ಇದೆ, ಬಿಸ್ಕೆಟ್ ತರೋಣ ಬನ್ನಿ. ಓರಿಯೋ ಬಿಸ್ಕೆಟು, ಟೀ. ಎದುರುಗಡೆ ದೇವಸ್ಥಾನ, ಇದು ವಿವೋ. ಚಹಾ ಕುಡಿದು ಮಲ್ಕೊಬಿಡೋಣ ಬ್ರೋ, ನಿದ್ದೆ ಬೇರೆ ಎಳೀತಾ ಇದೆ. ಟೈಮ್ ಬಂದ್ಬಿಟ್ಟು ಈಗ 7:15. ನೋಡೋಣ ಬನ್ನಿ, ಮಲ್ಕೋಣ ಅನಿಸ್ತಿದೆ. ಮಲ್ಕೋಣ ಅನ್ಕೊಂಡಿದ್ದೆಲ್ಲ ಸರಿ, ಮಲ್ಕೊಂಡಿಲ್ಲ. ಟೈಮ್ 9:15. ನಾವೇ ಟೀ ಎಲ್ಲರಿಗೂ ಸಪ್ಲೈ ಮಾಡ್ತಾಯಿದ್ದೀವಿ. ಪಾಪ ಅವರು ಇಲ್ಲ, ಓನರ್ ಅಂದರೆ ನಮ್ಮ ಪರಿಚಯದವ್ರು ಇಲ್ಲ. ಅವರು ಅಷ್ಟೇ ಜನ ಇದ್ದಾರೆ, ಅದಕ್ಕೆ ನಾವೇ ಸ್ವಲ್ಪ ಸಹಾಯ ಮಾಡ್ತಾಯಿದ್ದೀವಿ.
ಈಗ ತಿಂಡಿ ತಿನ್ನಬೇಕು. 9 ಕಾಲ ಆಯಿತು. ನಮ್ಮ ಸಿನಿಮಾ ಮಲ್ಕೊಂಡವ್ನು ಹೇಳಲೇ ಇಲ್ಲ. ನಾನು ವಿಶ್ವ ಸಹಾಯ ಮಾಡ್ತಾಯಿದ್ದೀವಿ. ಬನ್ನಿ ನೋಡೋಣ ಏನಾಗತ್ತೆ. ತಿಂಡಿ ಏನು ತಿಂತೀನಿ. ಇಡ್ಲಿ 2 ವಡೆ ತಿಂತಾಯಿದ್ದೀವಿ. ಇಷ್ಟೋ ತನಕ ಜಾಗ ಎಲ್ಲ ಕೊಟ್ಟು ಈಗ ಇಡ್ಲಿ ತಿನ್ನಕ್ಕೆ ಹೊಂಟಿವಿ ಮಸ್ತಾಗಿ. ಫ್ರೆಂಡ್ಸ್ ಮಲ್ಕೊಂಡಿದ್ವಿ. ನನ್ನ ಮಗ ಬಂದು ಎಬ್ಬಿಸಿ 12:22ಕ್ಕೆ ಎಬ್ಸಾನೆ. ಈಗ ಒಂದು ಟೀ ಹಾಕ ಕೂತ್ಕೊಂಡಿನಿ. ಟೀ ಕುಡಿತಾ ಇದ್ದೀನಿ. ಇನ್ನೊಂದು ನಿದ್ದೆ ಹಾಗೆ ಐತೆ. ಅವ್ನು ಜೆರಾಕ್ಸ್ ಮಾಡಿಸ್ಕೊಂಬರ್ರೋ ಅಂತ ಕೂಗಕ್ಕೆ ಹಿಡ್ದ. ಎದ್ವಿ. ಟೀ ಕುಡಿ ಜೆರಾಕ್ಸಿಗೆ ಹೋಗೋದೆ. ಈಗ ಫಾರಮ್ನೆಲ್ಲ ಜೆರಾಕ್ಸ್ ಮಾಡಿಸ್ಕೊಬಂದ್ವಿ. ಈಗ ಫಿಲ್ ಮಾಡಬೇಕು. ಫಿಲ್ ಮಾಡೋಣ. ಏನೇನೋ ಅಪ್ಲಿಕೇಶನ್ ನೇಮ್ ಏನೇನೋ ಇದೆ ನೋಡೋಣ. ಫಿಲ್ ಮಾಡಿ ಹೇಳ್ತೀನಿ. ಜೆರಾಕ್ಸ್ ಮಾಡಿಸ್ಕೊಬಂದೆ. ವೀಡಿಯೋ ಮಾಡೋಕ್ಕೆ ಮಾಡ್ತಾಯಿತ್ತು. ಮೊಸರನ್ನ ಊಟ ಮಾಡಿದೆ. ಸ್ಟಾರ್ಟಿಂಗ್ ವೀಡಿಯೋ ಮಾಡೋಕ್ಕೆ ಮಾಡ್ತಾಯಿತ್ತು. ಮೊಸರನ್ನ, ಒಂದು ವಡೆ ಮುಗೀತು. ಲೈಟ್ ಊಟ. ಇನ್ನು ನೈಟ್ ಊಟ ಲೈಟಾಗಿ ಊಟ ಮಾಡಿದ್ದೀನಿ. ನೈಟ್ ಊಟ ಮಾಡಿಬಿಡೋದು. ನಾಳೆ ಇದಕ್ಕೆ ಫುಲ್ ಪಿ ಡಿ ಎಫ್ ಎಲ್ಲ ರೆಡಿ ಮಾಡಿ ಸೈಕಾಗಿ ತಲೆ ಹ್ಯಾಂಗ್ ಆಗಿ ಹೋಗಿದೆ. ಒಂದು 150 PDF ರೆಡಿ ಮಾಡಿ ಹಾಕಿ ಒಬ್ಬ ಇನ್ನೂ ಹಾಕ್ತಾನೇ ಇದ್ದಾನೆ. ಡಿಮಾರ್ಟಿಗೆ ಹೋಗೋಣ ಬ್ರೋ. ಈಗ ನಡ್ಕೊಂಡೆ ಹೋಗೋಣ. ಇಲ್ಲಿಂದ 1 ಕಿಲೋಮೀಟ್ರ್ ಅಷ್ಟೇ. ಟೈಮ್ ಬಂದುಬಿಟ್ಟು 7:15. ಆರಾಮ್ಸಿ 8 ಗಂಟೆಗೆ ಹೋಗ್ಬರ್ತೀವಿ. ಈಗ ಫುಲ್ ಪಂಕಾಗಿ ರೆಡಿಯಾಗಿ ಡಿಮಾರ್ಟು ಮತ್ತು ವಿಶಾಲ್ ಮಾರ್ಟಿಗೆ ಹೊರಟಿದ್ದೀವಿ. 2 ಆದರೂ ಒಂದು ಇಲ್ಲ 2 ಆದರೂ ಆಗ್ಬೋದು. ಬರ್ರಿ ಹೋಗ್ತಿದ್ದೀವಿ ನೋಡಿ. ನಾನು ರೆಡಿ ಆಗ್ತೀನಿ. ಬನ್ನಿ ಹೋಗೋಣ. ಮಾರ್ಟಿಗೆ ಬಂದು ಹುಡುಕ್ತಾ ಇದ್ದೀವಿ ಬಟ್ಟೆನ. ನೋಡೋಣ ಏನೇನು ತಗೊಂತೀವಿ. ಏನೋ ಪ್ಲೇ ಮಾಡೋಣ. ಇದನ್ನೇನಾದ್ರು ಇದು ನೋಡಿ ಡಿಮಾರ್ಟ ನೋಡ್ರೆ ಒದ್ದೊಡಗಾಗ್ತಾರೆ. ಆದರೂ ನಾವು ಬಿಡಲ್ಲ. ಶಾಪಿಂಗ್ ಮಾಡ್ಕೊಂಡು ಡಿಮಾರ್ಟಿಂದ ಬಂದಿರೆ ನೋಡಿರಿ. ಅಣ್ಣ ಬ್ಯಾಗ್ ತಗೊಂಡೆ. ಬ್ಯಾಗ್ ಒಳಗೆ 1-2 ಇಷ್ಟು ಬಟ್ಟೆ, ಚಪ್ಪಲಿ ಗಿಪ್ಲಿ ತಗೊಂಡೆ. ಈಗ ಮೊಬೈಲ್ಸ್ ತಿನ್ನೋ ಅಂತ ನೋಡ್ತೀವಿ. ಕಾಸ್ಟ್ಲಿ ಆದರೂ ವಾಪಸ್ ರಿಟರ್ನ್. ಈಗ ನಾವೊಂದು ಚಾಲೆಂಜ್ ತಗೊಂಡಿದ್ದೀವಿ ಬೆಂಗಳೂರಲ್ಲಿ ಬಂದು 3 ಹೈಕ್ಲು. ಏನಂತ ಅಂದರೆ ಬರೀ ಇಂಗ್ಲೀಷಲ್ಲೇ ಮಾತಾಡಬೇಕು. ವಿ ಶುಡ್ ಟಾಕ್ ಇನ್ ಇಂಗ್ಲೀಷ್ ಓನ್ಲಿ. ಲೆಟ್ಸ್ ಸಿ ಹೂ ವಿಲ್ ಟಾಕ್ ಇನ್ ಇಂಗ್ಲೀಷ್. I don't know English, little bit English. He was good. That is, bro. Said something in English, bro. We are back to the hotel. Yeah, my name is Chinmay, bro. Yeah. I am coming from Sagra. Yeah. Okay, that's all. And I know I am agree with that. Let's go to the having dinner, bro. Some weekend party. Package. This guy buying a special things for us. Like, Items in yeah, he buy a new bag, bro. Congratulations, it. Okay, thank you, bro. Thank you. Let's see how many long we talk in English. Like footwear, shirts, and shorts. Everything is inside that bag, bro. Okay, leave it. Yes. Yeah. Let's do the journey continuous and learn English easily. Bro, get me something chocolate. Bro, Vishwas, bro. Get me some chocolate, bros. Huh? ನೋಡೋಣ ಇದು ಎಷ್ಟು ದಿನ ನಡೆಯುತ್ತೆ ಇಂಗ್ಲೀಷ್ ಮಾತಾಡೋದು. ಫುಲ್ ಇಂಗ್ಲೀಷಿನ ಮೇಲೆ ವಿ ಆರ್ ಚೇಂಜ್ ಬ್ರೋ. ಲಾಸ್ಟಿಗೆ ಒಂದು ಬ್ರೋಸ್ ಸೇರಿಸ್ಬಿಟ್ರೆ ಇಂಗ್ಲೀಷು. How to change our lifestyle, bro? ಲೈಫ್ ಸ್ಟೈಲ್ ಈಸ್ ಆಟೋಮೆಟಿಕ್ಲಿ ಚೇಂಜ್ ಬ್ರೋ. When you addict to our professional, automatically Change. That's it for today. Thank you guys. I'm starting vlog now. My audience all has been know English, but I don't know English. We are going to that hotel, bro. Right now, that 3 people get started writing history. ಈಗ ಹೋಟ್ಲಿಗೆ ಹೋಗಿ ಶಿಸ್ತಾಗಿ ಊಟ ಹೊಡೆದು ಬಿತ್ಕೊಬಿಡೋಣ. ಊಟ ಮಾಡೋದೊಂದು ವೀಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ. ಇವತ್ತಿನ ವೀಡಿಯೋ ಇಷ್ಟೇ ಗೈಸ್. ನಾಳೆ ಯೂಟ್ಯೂಬಿಗೆ ಹಾಕ್ಬಿಡೋದು ಅದನ್ನ. ಇವತ್ತಿನ ಡೇಟ್ ಎಷ್ಟು? 14 ಐ ಥಿಂಕ್ ಸೊ.
9:30 ಆಗಿದೆ. 14ನೇ ತಾರೀಕು 6ನೇ ತಿಂಗಳು. ನೋಡೋಣ ಬನ್ನಿ, ಇನ್ನು ಮುಂದೆ ಜೀವನದಲ್ಲಿ ಏನಾಗುತ್ತೆ ರೆಕಾರ್ಡ್ ಮಾಡಿ ಇಟ್ಕೊತೀನಿ. ಮುಂದಿನ ದಿನಗಳಲ್ಲಿ ಇದು ನೋಡ್ರೆ ನಮ್ಗೆ ಖುಷಿ ಆಗಬೇಕು, ಇಲ್ಲ ನಗು ಬರಬೇಕು ಒಂದು. ಓಕೆ ಫೈನ್. ಈಗ ಊಟ ಮಾಡ್ತಿದ್ದೀವಿ, ಜೊತೆಗೆ ಒಂದು ಚಾರ್ಜ್ ತಗೊಬಂದಿನಿ. ಸುಮ್ಮನೆ ಅವನು ಊಟ ಮಾಡ್ತಿದ್ದಾನೆ.